ವೀಕ್ಷಕರೇ, ಭಕ್ತಿ ನಮನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವೇದವ್ಯಾಸರು ಹಸ್ತಿನಾಪುರಕ್ಕೆ ಬಂದದ್ದು ನಾವು ನೋಡಿದೆವು. ಮುಂದಿನ ಪದ್ಯದಲ್ಲಿ ಏನಾಗುತ್ತೋ ಎಂದು ನೋಡೋಣ. ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ, ಕೋಮಲ ಸೌಖ್ಯಲ ತೆಗೆದು ಕರಗಸವಲ ತಂದೆ, ಬಾಧೃತರಾಷ್ಟ್ರ ಬಾಯೆನುತ ಕರೆದು ಕಟ್ಟೆ ಕಾಂತದಲ್ಲಿ ನಿನ್ನರಸಿಗನುಪಮ ಪುತ್ರ ಶತವವ ತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡಕವ. ಇದರ ಅರ್ಥ, ಭರತ ವಂಶದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲವಾದ ಸೌಖ್ಯವೆಂಬ ಬಳ್ಳಿಗೆ ಗರಗಸವಿದ್ದಂತೆ. ತಂದೆ ಬಾ, ಧೃತರಾಷ್ಟ್ರ ಬಾ ಎಂದು ವ್ಯಾಸರು ಧೃತರಾಷ್ಟ್ರರನ್ನು ಅತಿ ರಹಸ್ಯದಲ್ಲಿ ಕರೆದು ನಿನ್ನ ಅರಸಿಗೆ ಅಸಾಧಾರಣರಾದ 100 ಮಕ್ಕಳು ಹುಟ್ಟುವರೆಂದು ಹೇಳಿ ಮಂತ್ರಿಸಿದ ಉಂಡೆಯೊಂದನ್ನು ತೆಗೆದುಕೋ ಎಂದು ಧೃತರಾಷ್ಟ್ರನಿಗೆ ಕೊಟ್ಟನು. ಮುಂದಿನ ಪದ್ಯ. ಧರಿಸಿದಳು ಗಾಂಧಾರಿ ಗರ್ಭೋತ್ಕರವನ್ನಿತ, ನಿರಾಶ್ರಮಕ್ಕೆ ಮುನಿ ತಿರುಗಿದನು ದಿನ ದಿನ ಧೂಳ್ಬಿತು ರಾಯನಭ್ಯುದಯ. ಅರಸ ಕೇಳೈ ಬೇಂಟೆಗಾರರು ಕರೆಯ ಬಂದರು ಮೃಗನಿಕಾಯದ, ನೆರವಿಗಳ ನೆಲಗೋಳಿಸಿ ಪಾಂಡು ನೃಪಾಲ ನೂಲಗಕ್ಕೆ. ಇದರ ಅರ್ಥವೇನೆಂದರೆ, ಪಿಂಡವನ್ನು ಸೇವಿಸಿದ ಗಾಂಧಾರಿ ಗರ್ಭವನ್ನು ಧರಿಸಿದಳು. ಈ ಕಡೆ ವ್ಯಾಸಮುನಿ ತನ್ನ ಆಶ್ರಮಕ್ಕೆ ಹಿಂತಿರುಗಿದನು. ದಿನ ದಿನಕ್ಕೆ ರಾಜನ ಅಭಿವೃದ್ಧಿ ಹೆಚ್ಚುತ್ತಿತ್ತು. ಮಹಾರಾಜ ಕೇಳು, ಒಮ್ಮೆ ಪಾಂಡು ಮಹಾರಾಜನ ಒಡ್ಡೋಲಗಕ್ಕೆ ಬೇಂಟೆಗಾರರು ಜಿಂಕೆಗಳಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಬಂದು ಅರಸನಿಗೆ ಭಿನ್ನವಿಸಿದರು. ಮುಂದಿನ ಪದ್ಯ. ಕೇಳಿದನು ಮೃಗದಿಕ್ಕೆ ಹಕ್ಕೆಯ ಗಾಳಿಯನು, ಕೊಂಬುಗಳ ನಾಗಳೇ ಬೀಳು ಕೊಟ್ಟನು ರಾಜಸಭೆಯನು. ರಾಯನುಚಿತದಲ್ಲಿ ಬೋಳೆ ಕವಲಂಬುಗಳ ಹದವಿಲು ತಾಳಿಕೆಯ, ಕುಪ್ಪಸದ ಬೇಂಟೆಯ ಮೇಳದಲ್ಲಿ ಭೂಪಾಲ ಹೊರವಂಟನು ನಿಜಲಾಯವ. ಈ ಪದ್ಯದ ಅರ್ಥವೇನೆಂದರೆ, ಮೃಗದ ವಾಸಸ್ಥಳ, ವಿಶ್ರಾಂತಿ ಸ್ಥಳ, ಸಂಕೇತ ಸ್ಥಳ ಬಗ್ಗೆ ಕೇಳಿ ತಿಳಿದ ಪಾಂಡು ಅವರನ್ನು ಬೀಳಿಕೊಟ್ಟನು. ಬೇಟೆಯ ಪರಿಕರಗಳೊಂದಿಗೆ ಅಂಗಿಯನ್ನು ಧರಿಸಿ ಯೋಗ್ಯವಾದ ಬಿಲ್ಲು ಹಾಗೂ ವಿಧ ವಿಧವಾದ ಬಾಣಗಳೊಂದಿಗೆ ಅರಮನೆಯಿಂದ ಹೊರಟನು. ಮುಂದಿನ ಪದ್ಯ. ಏನನೆಂಬೆನು ನಿಮ್ಮನು ಪಿಶಾಚೋ ನೃಪಾಲ ಕರವೆಂಬವೋಳ್, ವ್ಯಸನಾನು ಬಂಧದ ಬೇಗೆ ಕೊಂಡೊಯ್ದು ಮಹೀಪತಿಯ ಕಾನನ ಧೊಳೆ ಯಾತದ ಶರಸಂಧಾನ ಕಲಿತ. ಶರಸನನು ಮೃಗಹಾನಿಗಳ ಹೆಕ್ಕೆಳದ ಧೋಳುಳಾಡಿದನು ಬೇಂಟೆಯಲಿ. ಇದರ ಅರ್ಥವೇನೆಂದರೆ, ವೈಶಂಪಾಯನರು ಜನಮೇಜಯನನ್ನು ಕುರಿತು ನಿಮ್ಮನ್ನು ಅಂದರೆ ಕ್ಷತ್ರಿಯರನ್ನು ಏನೆಂದು ಹೇಳಲಿ? ಪಿಶಾಚೋ ನೃಪಾಲಕಃ ಅಂದರೆ ದೊರೆ ಪಿಶಾಚಿ ಎಂಬ ನುಡಿ ನಿಜವೇನೋ ಎನ್ನುವಂತಾಯಿತು. ಮೃಗಯ ವ್ಯಸನ ಸಂಬಂಧದ ತಾಪ ಪಾಂಡು ಮಹೀಪತಿಯನ್ನು ಕಾಡಿಗೆ ಕೊಂಡೊಯ್ತು. ಅತಿಶಯವಾದ ಬೇಟೆಯಲ್ಲಿ ಬಾಣಗಳನ್ನು ಬಿಲ್ಲಿನಲ್ಲಿ ಹೂಡುವುದರಲ್ಲಿ ಪರಿಣಿತನಾದ ಪಾಂಡು ಅಡವಿಯಲ್ಲಿ ಮೃಗಗಳ ನಾಶದ ಸಂತೋಷದಲ್ಲಿ ನಲಿದಾಡಿದನು. ಮುಂದಿನ ಪದ್ಯ. ಬಂದುದ ಪಾಂಡುವಿಗೆ ನಿನ್ನೆಯ ತಂದೆಗಾದ, ವಿಪತ್ತಿನಂದದೊಳೊಂದು ಠಾವಿನೊಳೊಬ್ಬ ಮುನಿಮೃಗ ಮಿಥುನ ರೂಪಿನಲ್ಲಿ ನಿಂದು, ರಮಿಸುತ್ತಿರೆ ಮೃಗದ್ವಯವೆಂದು ಹೂಡಿದ ನಂಬಿನಿಬ್ಬರಿಗೊಂದು, ಶರದಲ್ಲಿ ಕೀಲಿಸಿದಡೊರೊಳಿಸಿದರು ನರಗಾಗಿ.
ಈ ಪದ್ಯದ ಅರ್ಥವೇನೆಂದರೆ, ನಿನ್ನ ತಂದೆ ಪರೀಕ್ಷಿತನಿಗೆ ಆದ ರೀತಿಯಲ್ಲಿ ಪಾಂಡುವಿಗೆ ಆಪತ್ತು ಉಂಟಾಯಿತು. ಒಂದು ಸ್ಥಳದಲ್ಲಿ ಒಬ್ಬ ಮುನಿ ಸತಿಯೊಂದಿಗೆ ಜಿಂಕೆಯ ರೂಪಿನಲ್ಲಿ ಜೊತೆಗೂಡಿ ರಮಿಸುತ್ತಿರುವಾಗ ಅವರನ್ನು 2 ಜಿಂಕೆಗಳೆಂದು ತಿಳಿದು ಇಬ್ಬರಿಗೂ ಒಂದೇ ಬಾಣವನ್ನು ಬಿಲ್ಲಿನಲ್ಲಿ ಹೂಡಿ ಪ್ರಯೋಗಿಸಿದಾಗ ಅವರಿಗೆ ಆ ನಾಟಿ ಅವರು ಮನುಷ್ಯರಾಗಿ ಗಟ್ಟಿಯಾಗಿ ಕೂಗಿದರು. ಮುಂದಿನ ಪದ್ಯ. ಹಾ ಮಹಾದೇವ ಎನ್ನುತ್ತೇ ಸನಾಮ ಮುನಿ ತೆತ್ತಿಸಿದ ಬೆನ್ನಿನ ತೋಮರದ ಮರಮೋಣೆಯ ಕಿಬ್ಬಸುರಿನ ನಿಜಾಂಗನೆಯ ಕಾಮಿನಿಯ ಕಡುನೊಂದೆಳ ಮುಖತಾಮರಸವನು ತೋರು ತೋರೆನುತಾ ಮುನೀಶ್ವರನಪ್ಪಿ ಮುಂಡಾಡಿದನು ನಿಜ ಸತಿಯ. ಈ ಪದ್ಯದ ಸರಳ ಅರ್ಥವೇನೆಂದರೆ, ಹಾ ಶಿವನೇ ಎನ್ನುತ್ತಾ ಆ ಪ್ರಸಿದ್ಧ ಮುನಿಯು ತನ್ನ ಬೆನ್ನಿಗೆ ನಾಟಿ ಆಚೆಯ ಕಡೆ ತನ್ನ ಪತ್ನಿಯ ಕೆಳ ಹೊಟ್ಟೆಯಿಂದ ಹೊರಬಂದಿದ್ದ ಬಾಣದ ತುದಿಯನ್ನು ಕಂಡು, ಹೆಣ್ಣೆ ಹೆಚ್ಚಾಗಿ ನೊಂದೆಯಲ್ಲ, ಮುಖ ಕಮಲವನ್ನು ತೋರು ತೋರು ಎನ್ನುತ್ತಾ ತನ್ನ ಪತ್ನಿಯನ್ನು ಅಪ್ಪಿ ತಲೆಯನ್ನು ನೇವೇರಿಸಿದನು. ಮುಂದಿನ ಪದ್ಯ. ಕಾತರಿಪ ಮುನಿಮಿಥುನವನು ನಿನ್ನಾತ ಕಂಡನು ಬಿಲ್ಲ ಕೊಪ್ಪಿನಲಾತ ಕದಪಿನ ಮುಕುಟದೊಳವಿನ ಬೆರಳನಾಸಿಕದ ಬೀತ ಸೋಂಪಿನ ತಳಿತ ಬೆರಗಿನ ಪಾತಕದ ಪರುಟವದ ಮುಖದ ಮಹಿಧಾಳಿದಿಪ ಸುಯಿದ ನೊಂದನು ಶಿವ ಶಿವ ಎನ್ನುತ್ತ. ಈ ಪದ್ಯದ ಅರ್ಥ, ಕಳವಳಿಸುತ್ತಿದ್ದ ಮುನಿ ದಂಪತಿಗಳನ್ನು ಪಾಂಡು ನೋಡಿದನು. ಬಿಲ್ಲಿನ ಕೊನೆಯ ಮೇಲೆ ತನ್ನ ಕೆನ್ನೆಯನ್ನೂರಿ ಮೂಗಿನ ಮೇಲೆ ಬೆರಳಿಟ್ಟು ಕಿರೀಟವನ್ನೆಲ್ಲಗಿಸುತ್ತಾ ಕಣ್ಣೀರು ಕರೆಯುತ್ತಾ ಸಂತೋಷ ಹಿಂಗದ ಪಾಪ ಪ್ರಜ್ಞೆಯ ಪಾಂಡು ಮಹಾರಾಜನು ನಿಟ್ಟುಸಿರು ಬಿಟ್ಟು ಶಿವ ಶಿವ ಎಂದು ನೊಂದನು. ಮುಂದಿನ ಆದಿಪಂಚಕ. ಅರಿಯೇ ನಾನಿವರೆಂದು ಮೃಗವೆಂದೇರದೋಡಿದು ಮತ್ತೊಂದು ಪರಿಯಾಯ್ತುರುವ ಮಾಣಿಕವೆಂದು ಕೊಂದೊಡೆ ಕೆಂಡವಾದುದಳ ಸರವಿಯೇ ಹಾವದುದೇನೆಂದರಿಯನೇ ಕೌತುಕ ಕವನುರುಕ್ಕಿ ಮೈಮರಿಸಿ ಕೊಂದುದೇ ವಿಧೇಯನುತ ಹರಿತಂದನ ಸ್ಥಳಕ್ಕೆ. ಇಲ್ಲಿ ನಾವು ನೋಡ್ಬೋದು, ನನಗೆ ಇವರು ಮುನಿ ದಂಪತಿಗಳೆಂಬುದು ತಿಳಿಯಲಿಲ್ಲ. ಮೃಗವೆಂದು ಹೊಡೆದರೆ ಅದು ಮತ್ತೊಂದು ರೀತಿಯಾಯಿತು, ಶ್ರೇಷ್ಠ ಮಾಣಿಕ್ಯವೆಂದು ಹಿಡಿದರೆ ಕೆಂಡವಾಯ್ತಲ್ಲ, ಹಗ್ಗವೇ ಹಾವಾಯಿತು. ಈ ವಿಚಿತ್ರ ಏನೆಂದು ಅರ್ಥವಾಗುತ್ತಿಲ್ಲ. ವಿಧಿ ಕಣ್ಣಿಗೆ ಕಾಣಿಸದೆ ಈ ಸ್ಥಿತಿಗೆ ತಂದಿತೆ ಎಂದು ಆ ಸ್ಥಳಕ್ಕೆ ಓಡಿ ಬಂದನು.